ಬ್ರಹ್ಮಾದಿ ದೇವತೆಗಳು ಸ್ವನಾಥನಿಗೆ, ಎಲ್ಲ ಲೋಕನಾಥರು ಸ್ವನಾಥನಿಗೆ ಸಮರ್ಪಣೆ ಮಾಡಿದರು. ಇಡೀ ಲೋಕಗಳಿಗೆ ನಾಥರು, ದಿಕ್ಪಾಲಕರು. ಅವರಿಗೆ ನಾಥ ನಮ್ಮ ದೇವರು. ಆ ದಿಕ್ಪಾಲಕರು ಸರ್ವಲೋಕನಾಥನಿಗೆ ಪೂಜೆ ಮಾಡಿದರು. ಬ್ರಹ್ಮ, ರುದ್ರ, ಎಲ್ಲ ಅಗ್ನಿ, ಯಮ ಎಲ್ಲರೂ ಭಗವಂತನಿಗೆ ಪೂಜೆಯನ್ನು ಸಲ್ಲಿಸಿದ್ದಾರೆ. ಅವರಿಗೆ ಲೋಕಪಾಲತ್ವವನ್ನು, ದಿಕ್ಪಾಲಕತ್ವವನ್ನು ಕರುಣಿಸಿದ್ದೇ ಭಗವಂತ. ಆ ಪೂಜೆಯಲ್ಲಿ ಅವರೆಲ್ಲ ಭಾಗವಹಿಸಿದರಂತೆ. ಬಲಿಂ ಆಜಕ್ರುಹು ಅಸಂಕ್ಷಿಪ್ತ ಆತ್ಮಭೂತಯೇ. ಆ ಭಗವಂತನ ಭೂತಿ, ವಿಭೂತಿ ಅದು ಅಸಂಕ್ಷಿಪ್ತ, ಅಲ್ಪ ಅಲ್ಲ, ಅನಂತ ಸಾಮರ್ಥ್ಯ. ಭಗವಂತನ ಪೂಜೆ ಹೇಗೆ ಮಾಡಿದರು? ತೋಯೈಹಿ ಸಮರ್ಹಣೈಹಿ ಸ್ರಗ್ಭಿಹಿ, ನೀರಿನಿಂದ ಅಭಿಷೇಕ ಮಾಡಿದರು. ಅಲ್ಲಿಯೇ ಬೆಳೆದ ಪುಷ್ಪಗಳಿಂದ ಅಲ್ಲೇ ಮಾಲೆಯನ್ನು ನಿರ್ಮಾಣ ಮಾಡಿ ದೇವರಿಗೆ ಸಮರ್ಪಣೆ ಮಾಡಿದರು. ಗಂಧ ಸಮರ್ಪಣೆ ಮಾಡಿದರು. ಅನುಲೇಪನಗಳನ್ನು ಎಲ್ಲ ಲೇಪನೀಯ ದ್ರವ್ಯಗಳಿಂದ ಭಗವಂತನ ಪಾದವನ್ನು ಪೂಜಿಸಿದರು. ಧೂಪೈ ದೀಪೈ ಸುರಭಿ ಲಾಜಾಕ್ಷತ ಫಲಾಂಕುರೈ. ಲಾಜ ಅಂದರೆ ಅರಳು, ಫಲಗಳು, ಅಂಕುರ ಅಂತಂದರೆ ಗರಿಕೆ, ಎಲ್ಲದರಿಂದಲೂ ಪೂಜೆಯನ್ನು ಮಾಡಿದರಂತೆ. ಅಷ್ಟೇ ಅಲ್ಲ, ಜಯಶಬ್ದೈಶ್ಚ ಕೀರ್ತಿಭಿ ಮಹಿಮಾಂಕಿತೈ ಅಂತ ಅವರು ಜಯಶಬ್ದವನ್ನು ಹಾಕಿ ಘೋಷಣೆ ಮಾಡಿದರಂತೆ. ಭಗವಂತನ ಗುಣಗಳನ್ನು ಗಾನ ಮಾಡಿದರಂತೆ. ನೃತ್ಯ ವಾದಿತ್ರ ಗೀತೈಶ್ಚ, ನೃತ್ಯ ಮಾಡಿದರು. ವಾದ್ಯಗಳನ್ನೆಲ್ಲ ನಾದ ಮಾಡಿದರು. ಹಾಡು ಹಾಡಿದರು. ಶಂಖ ನಾದ ಮಾಡಿದರು. ದುಂದುಬಿ ನಗಾರಿಗಳ ಧ್ವನಿಯಾಯಿತು. ಎಲ್ಲ ಧ್ವನಿಗಳಿಂದ ಭಗವಂತನ ಪೂಜೆ. ಇವತ್ತು ನಾವೇನು ಪೂಜೆ ಮಾಡ್ತೇವೆ ಇದಕ್ಕೆಲ್ಲ ಮೂಲ ಇದೆ. ಪೂಜೆ ಆಗಬೇಕಾದ್ರೆ ಏನೆಲ್ಲ ಬೇಕು? ಷೋಡಶೋಪಚಾರ ಪೂಜೆ. ಅದನ್ನೆಲ್ಲ ಬ್ರಹ್ಮದೇವರು, ಬ್ರಹ್ಮಾದಿ ದೇವತೆಗಳು ಭಗವಂತನಿಗೆ ಮಾಡಿದ್ದಾರೆ. ನೀರಿನಿಂದ ಅಭಿಷೇಕ ಮಾಡಿದ್ದಾರೆ, ಪುಷ್ಪಗಳಿಂದ ಅಲಂಕಾರ ಮಾಡಿದ್ದಾರೆ, ಧೂಪ ದೀಪ ಸಮರ್ಪಣೆ ಮಾಡಿದ್ದಾರೆ, ಫಲಾಂಕುರೈಹಿ ಫಲಗಳನ್ನು ಸಮರ್ಪಣೆ ಮಾಡಿ ನೈವೇದ್ಯ ಮಾಡಿದ್ದಾರೆ, ದೀಪ ಮಂಗಳಾರತಿ ಮಾಡಿದ್ದಾರೆ, ಕೊನೆಗೆ ಜಯಘೋಷವನ್ನು ಮಾಡಿದ್ದಾರೆ, ಭಗವಂತನ ಗುಣಗಳನ್ನು ಗಾನ ಮಾಡಿದ್ದಾರೆ. ಶಂಖನಾದ, ವಾದಿತ್ರ ವಾದ್ಯಗಳು, ಗೀತ. ನಮ್ಮಲ್ಲಿ ಪೂಜಾದ ಮೇಲೆ ಅನೂಪಚಾರ ಅಂತಿದೆ. ಅಲ್ಲಿ ಛತ್ರಂ ಸಮರ್ಪಯಾಮಿ, ಚಾಮರಂ ಸಮರ್ಪಯಾಮಿ, ಇದೆಲ್ಲ ನಾವು ಹೇಳಲಿಕ್ಕುಂಟು. ಅವರು ಸಾಕ್ಷಾತ್ತಾಗಿ ಅದೆಲ್ಲವನ್ನು ಸಮರ್ಪಣೆ ಮಾಡಿದರು. ಜಾಂಬವಂತರು ಇದ್ದರು ಅಂತ ಭಾಗವತ ಹೇಳುತ್ತೆ. ಜಾಂಬವಾನ್ ವೃಕ್ಷರಾಜಸ್ತು ಬೇರೀ ಶಬ್ದೈ ಮನೋಜವ ವಿಜಯಂ ದಿಕ್ಷು ಸರ್ವಾಸು. ಆ ಜಾಂಬವಂತ, ಈ ಖುಷಿ, ನಮ್ಮ ದೇವರು ಇಲ್ಲಿವರೆಗೆ ವ್ಯಾಪಿಸಿದ ಆ ಕೀರ್ತಿ ಇವತ್ತೆಲ್ಲ ಮೆಸೇಜ್ ವಾಟ್ಸಪ್ಪಲ್ಲಿ ಕಳಿಸ್ತಿರಲ್ಲ, ಆ ಕೆಲಸ ಒಬ್ಬನೇ ಮಾಡಿದ. ಅದು ವೃಕ್ಷರಾಜ, ಕರಡಿಯ ರಾಜ ಜಾಂಬವಂತರು ಇಡೀ ದೇಶದಲ್ಲಿ ನಗಾರಿ ಬಾರಿಸಿ ಅವರು ಈ ಭಗವಂತನ ಜಯವನ್ನು ಎಲ್ಲ ಕಡೆ ತಿಳಿಸಿದ್ದಾರಂತೆ. ವಿಜಯಂ ದಿಕ್ಷು ಸರ್ವಾಸು ಮಹೋತ್ಸವಂ ಅಘೋಷಯತ್. ಈ ಮಹೋತ್ಸವದ ಘೋಷಣೆ ಜಾಂಬವಂತರು ಮಾಡಿದರು ಅಂತ ಭಾಗವತ ಆ ಭಗವಂತನ ಪೂಜೆಯ ಉಲ್ಲೇಖವನ್ನು ವಿಶೇಷವಾಗಿ ಮಾಡಿದೆ. ಇದು ಮೂಲ ಸ್ಫೂರ್ತಿ. ಪಾದಪೂಜೆಗೆ ಮೂಲಕ ಸ್ಫೂರ್ತಿ ಬ್ರಹ್ಮದೇವರು ಮಾಡಿರತಕ್ಕಂತಹ ಪೂಜೆ. ಬ್ರಹ್ಮದೇವರು ಜೀವೋತ್ತಮರು, ಸರ್ವೋತ್ತಮನ ಪೂಜೆ ಜೀವೋತ್ತಮರು ಮಾಡಿದ್ದಾರೆ. ಪಾದಪೂಜೆ ಒಬ್ಬರೊಬ್ಬರೇ ಮಾಡುವುದಲ್ಲ, ಎಲ್ಲ ಪರಿವಾರವನ್ನು ಸೇರಿಸಿ ಮಾಡಬೇಕು. ಏನೆಲ್ಲ ದ್ರವ್ಯಗಳು ಉಪಲಭ್ಯಮಾನ ಅದನ್ನೆಲ್ಲ ನಾವು ಸಮರ್ಪಣೆ ಮಾಡಬೇಕು ಅಂತ ಬ್ರಹ್ಮದೇವರು ತೋರಿಸಿದ್ದಾರೆ. ಕನಕದಾಸರು ಇದನ್ನು ನೆನಪಿಸ್ತಾರೆ. ಏನು ಹೇಳ್ತಾರೆ ಅವರು ಅಂತಂದರೆ, ನಿನ್ನ ಪಾದ ಪೂಜೆ ಮುದದಿ ಮಾಡುವೆನು, ನಿನ್ನ ಪಾದದ ಪೂಜೆ ನಾನು ಮಾಡ್ತೇನೆ ಅಂತ ಹೇಳ್ತಾರೆ. ಪಾದಪೂಜೆ ಅಂತ ಹೇಳ್ತೇವೆ ನಾವು. ಪಾದ ಅಂತಂದರೆ ಬರೀ ಪಾದ ಏನೂ ಅಲ್ಲ. ಪಾದ ಅಂತಂದರೆ ಉತ್ತಮಾನಾಂ ಸ್ವರೂಪಂತು
ಪಾದಶಬ್ದೇನ ಬಣ್ಯತೆ. ಉತ್ತಮರ ಸ್ವರೂಪ ಅಂದರೆ ಸ್ವರೂಪಕ್ಕೇ ಪೂಜೆ, ಇದೂ ಪಾದಪೂಜೆ. ನಿನ್ನ ಪಾದಪೂಜೆ ಮಾಡ್ತೇನೆ ಅಂತಂದರೆ ಪಾದಕ್ಕೆ ಮಾತ್ರ ಅಂತ ಅರ್ಥ, ಅದು ಸೀಮಿತ ಏನೂ ಅಲ್ಲ. ನಿನ್ನ ಪಾದಪೂಜೆ ಮುದದಿಂದ ಮಾಡುವೆ ಅಂತ. ಪಾದ ಅಂತಂದರೆ ಉಪನಿಷತ್ತಲ್ಲೇ ಹೇಳ್ತಾರೆ, ಆ ಪಾದಕ್ಕೊಂದು ಮಹತ್ವ ಇದೆ. ಏನು ಪಾದ? ಈಗ ನಮ್ಮೆಲ್ಲ ಪಾದ ಇದೆ, ಬ್ರಹ್ಮದೇವರ ಪಾದ ಇದೆ, ಅದಕ್ಕೆ ತುಂಬ ಮಹತ್ವ ಇದೆ. ಯಾಕೆ ಅಂತಂದರೆ ನಮ್ಮ ದೇವರು ಈ ಶರೀರದ ಒಳಗೆ ಪ್ರವೇಶ ಮಾಡ್ತಾನೆ ಅಂತ. ಎಲ್ಲಿಂದ ಪ್ರವೇಶ ಮಾಡ್ತಾನೆ ಅಂತಂದರೆ ಪಾದದ ಮೂಲಕ ಭಗವಂತ ಪ್ರವೇಶ ಮಾಡ್ತಾನೆ ಅಂತ. ಆ ಪ್ರಪದ ಅಂತ, ಪಾದಾಗ್ರಂ ಪ್ರಪದಂ, ಪಾದದ ಅಗ್ರಭಾಗ ಅದು ಪ್ರಪದ ಅಂತ ಕರೀತಾರೆ. ಪ್ರಪದ ಅಂತ ಯಾಕೆ ಆ ಹೆಸರು? ಐತರೇಯ ಉಪನಿಷತ್ತು ಹೇಳುತ್ತೆ, ಪ್ರಪದಾಭ್ಯಾಂ ಪ್ರಾಪದ್ಯತ ತಸ್ಮಾತ್ ಪ್ರಪದಮಿತ್ಯಾಚಕ್ಷತೆ, ಪ್ರಪದಮಿತ್ಯಾಚಕ್ಷತೆ ಅಂತ ಹೇಳ್ತಾರೆ. ಅದಕ್ಕೆ ಪ್ರಪದ ಅಂತ ಹೆಸರು ಅಂತ. ಯಾಕೆ ಅಂತಂದರೆ ಇದರ ಮೂಲಕ ಭಗವಂತ ಪ್ರವೇಶ ಮಾಡಿದ. ದೇವರು ಪ್ರವೇಶ ಈ ದ್ವಾರದ ಮೂಲಕ ಮಾಡಿದ್ದರಿಂದ ಇದಕ್ಕೆ ಪ್ರಪದ. ಅದರಿಂದ ಕಾಲು ಅಂತ ಅದನ್ನು ತಿರಸ್ಕಾರ ಮಾಡಲಿಕ್ಕೆ ದೇವರದಲ್ಲ. ಯಾರದೇ ಕಾಲನ್ನು ತಿರಸ್ಕಾರ ಮಾಡಬೇಡಿ. ಬ್ರಹ್ಮದೇವರ ಪದದ ಮೂಲಕ ಭಗವಂತ ಪ್ರವೇಶ ಮಾಡಿದ. ಈ ಸೃಷ್ಟಿಯಾಗುವಾಗ ನಮ್ಮ ದೇವರು ಈ ಪಿಂಡಾಂಡದ ಒಳಗೆ ಪ್ರವೇಶ ಮಾಡ್ತಾನೆ, ಪ್ರಪದದ ಮೂಲಕ ಪ್ರವೇಶ ಮಾಡ್ತಾನೆ. ಅದರಿಂದ ದೇವರಿಗೆ ಪ್ರಪದ. ಬ್ರಹ್ಮದೇವರ ಪಾದದ ಮೂಲಕ ಪ್ರವೇಶ ಮಾಡಿದ್ರಿಂದ ದೇವರಿಗೇನೆ ಪ್ರಪದ ಮಿಥ್ಯಾಚಕ್ಷತೆ. ಆ ಭಾಗಕ್ಕೂ ಪ್ರಪದ ಅಂತ ಹೆಸರು, ದೇವರಿಗೂ ಪ್ರಪದ ಅಂತ ಹೆಸರು ಅಂತ. ಅದರಿಂದ ಪಾದ ಅಂತಂದರೆ ಅದು ನಿಕೃಷ್ಟಾವಯವ ಅಂತ ಚಿಂತನೆ ಮಾಡಬೇಡಿ. ನಮಗೆ ಹೇಗಿರ್ತದೆ ಅಂತಂದರೆ, ಯಾರಾದರೂ ನಮ್ಮನ್ನು ಕಾಲಿನಿಂದ ಮುಟ್ಟಿದರೆ ಏನು ಕೋಪ ಬರುತ್ತೆ ಗೊತ್ತಾ? ಅಂತ ಆಗಿಬಿಡ್ತೇವೆ ನಾವು. ಹೀಗೆ ಕಣ್ಣಲ್ಲಿಸಿ ನೋಡುವ ಸತ್ತೇ ಹೋಗ್ಬೇಕು ಅವನು. ಅದೇನು ಮಹಾಪಾಪ ಮಾಡಿದ ಹಾಗೇನೆ ಗೊತ್ತಿಲ್ಲದೆ ಆಗಿರ್ತಕ್ಕಂಥದ್ದು. ಯಾರ್ದಾದ್ರೂ ಒಂದು ಪಾದ ಮುಟ್ಟಿದರೆ ನೀವು ಗುರು ಅಂತ ಆಗಬೇಡಿ. ಪಾದ ಮುಟ್ಟಿದರೆ ಅದನ್ನು ಗೌರವದಿಂದ ಚಿಂತನೆ ಮಾಡಿ. ಪಾದ ಮುಟ್ಟಿದ್ದು ಅಂದರೆ ಆ ಪಾದದಲ್ಲಿ ಭಗವಂತ ಇದ್ದಾನೆ, ಆ ಭಗವಂತನೇ ನನ್ನನ್ನು ಮುಟ್ಟಿದ, ಅನುಗ್ರಹಿಸ್ತ. ಹೇಗೆ ದೇವರ ಪಾದ ಸತ್ಯಲೋಕಕ್ಕೆ ಬಂದರೆ ಬ್ರಹ್ಮದೇವರು ಅವರೇನು ಗರಂ ಆಗಲಿಲ್ಲ, ಅವರು ಖುಷಿಯಲ್ಲಿ ಪಾದಪೂಜೆ ಮಾಡಿದರು. ದೇವರ ಪಾದ ಅದು. ಹಾಗೆಯೇ ಮುಟ್ಟಿದ ಪಾದ ಯಾರ್ದೋ ಪಾದ ಅಂತ ಯಾಕೆ ಚಿಂತನೆ ಮಾಡ್ತೀರಿ? ನೋಡಿ, ಆ ಪಾದದಲ್ಲಿ ದೇವರಿದ್ದಾನೆ ನೋಡಿ. ಯಾಕೆ ಅಂತಂದರೆ ಆ ಪಾದದ ನಡಿಬೇಕಾದರೆ ಜಯಂತ ಬೇಕು. ಜಯಂತ ಬರಬೇಕಾದ್ರೆ ಜಯಂತನ ಒಳಗೆ ಜಯಂ ತನೋತಿ, ಆ ದೇವರು ಬರಬೇಕು. ಹಾಗಾಗಿ ಭಗವಂತ ಇಲ್ಲ ಅಂತಂದರೆ, ಜಯಂತ ಬರಲಿಲ್ಲ ಅಂದರೆ ನಮ್ಮ ಕಾಲು ಯಾವುದಕ್ಕೂ ಉಪಯೋಗಕ್ಕೆ ಬರುವುದಿಲ್ಲ. ಉಪಯೋಗಕ್ಕೆ ಬಂದಿದೆ ಅಂತಂದರೆ ಅದರ ಒಳಗೆ ನಮ್ಮ ದೇವರು ಇದ್ದಾನೆ ಅಂತಲೇ ಅದರ ಅರ್ಥ. ಅದರಿಂದ ಆ ಭಗವಂತನಿಗೆ ಪ್ರಣಾಮ ಅಂತ ಚಿಂತನೆ ಮಾಡಿ. ಅದರಿಂದ ತುಂಬ ಪುಣ್ಯ ಬರುತ್ತೆ. ನಾವು ಕೋಪ ಮಾಡಿದ್ದರಿಂದ, ಭಗವಂತನ ಪಾದ ತಿರಸ್ಕಾರ ಮಾಡಿದ್ದರಿಂದ ಪಾಪ ಬರಲಿಕ್ಕೂ ಅವಕಾಶ ಇದೆ. ಅದಕ್ಕೆ ಪಾದ ಪ್ರಪದ, ಅದರಿಂದ ಆ ಪಾದಕ್ಕೆ ಒಂದು ತನ್ನದೇ ಆದಂತಹ ಸ್ಥಾನಮಾನಗಳಿವೆ. ಪಾದಪೂಜೆ ಅಂತ ಅದನ್ನು ದಾಸರು ಗೌರವದಿಂದ ಹೇಳ್ತಾರೆ. ಪಾದ ಅಂತ ಯಾಕೆ ಹೆಸರು ಅಂತಂದರೆ, ಪಾದಯತಿ ಆಪಾದಯತಿ ಸಂಪಾದಯತಿ ಸರ್ವಂ ಇತಿ ಪಾದ. ಪಾದ ಅಂತಂದರೆ ನಮಗೇನೇನು ಬೇಕು ಅದೆಲ್ಲವನ್ನು ಸಂಪಾದನೆ ಮಾಡಿ ಕೊಡುತ್ತೆ ಅಂತ. ಭಗವಂತನ ಪಾದವನ್ನು ಮುಟ್ಟಿದರೆ, ನಮಸ್ಕಾರ ಮಾಡಿದರೆ, ಪೂಜೆ ಮಾಡಿದರೆ ನಮಗೆ ಎಲ್ಲ ಫಲವನ್ನೂ ನಮಗೆ ತಂದು ಕೊಡುತ್ತೆ ಅಂತ. ಅದಕ್ಕೆ ದೇವರ ಪಾದಕ್ಕೆ ಪಾದ ಅಂತ ಹೆಸರು. ದೇವರ ಪಾದವನ್ನು ಚಿಂತನೆ ಮಾಡಬೇಕು. ಪಾದ ಅಂತ ಚಿಂತನೆ ಮಾಡುವಾಗ ಸ್ವಾಮಿ ಎಲ್ಲವನ್ನೂ ಕೊಡುವವ ಅಂತ ಅನುಸಂಧಾನ ಮಾಡಿದರೆ ನಮ್ಮ ಮನೆಗೆ ಎಲ್ಲ ವಸ್ತುಗಳು ಬಂದು ಬೇಡುತ್ತೆ ಅಂತ. ಪಾದ ಎಂಬಲ್ಲಿ ಎರಡು ಶಬ್ದಗಳಿವೆ, ಪ ಮತ್ತು ಆದ. ಪ ಅಂದರೆ ಅದು ಪಾಲನೆ ಮಾಡುವುದು ಅನ್ನುವ ಅರ್ಥವನ್ನು ಹೇಳುತ್ತೆ. ಆದ ಅಂದರೆ ಅದಭಕ್ಷಣೆ, ನಾಶ ಮಾಡುವುದು ಅನ್ನುವ ಅರ್ಥವನ್ನು ಹೇಳುತ್ತೆ. ಪ ಅಂದರೆ ನಮಗೆ ಯಾವುದು ಬೇಕು, ಸುಖ, ಸಮೃದ್ಧಿ, ಐಶ್ವರ್ಯ, ವಿದ್ಯೆ, ಸತ್ಕರ್ಮ, ಇದೆಲ್ಲ ಅದನ್ನೆಲ್ಲ ಪಾಲಯತಿ ಕೊಡ್ತಾನೆ, ಕೊಟ್ಟದ್ದನ್ನು ರಕ್ಷಣೆ ಮಾಡ್ತಾನೆ. ಪ ಅಂತದಕ್ಕೆ ಅರ್ಥ. ಆದ ಅಂದರೆ ಅತಿ ಇತಿ ಆದಹ, ಅದನ್ನು ಸಂಹಾರ ಮಾಡ್ತಾನೆ,
ಯಾವುದು ಬೇಡ, ಯಾವುದು ಅನಿಷ್ಟ, ಯಾವುದು ನಮಗೆ ತೊಂದರೆ ಕೊಡುವಂಥದ್ದು ಸಮಸ್ಯೆಗಳು, ಅದನ್ನೆಲ್ಲ ನಾಶ ಮಾಡ್ತಾನೆ. ಹೀಗೆ ಅನುಸಂಧಾನ ಮಾಡಬೇಕಂತೆ. ಪಾದ ಅಂತ ಹೇಳುವಾಗ ನಮಗೆ ಬೇಕಾದ್ದನ್ನೆಲ್ಲ ಕೊಟ್ಟು ಪಾಲನೆ ಮಾಡ್ತಾನೆ, ಬೇಡವಾದ್ದನ್ನೆಲ್ಲ ಕೊಂಡೋಗಿ ಅನುಗ್ರಹ ಮಾಡ್ತಾನೆ. ಬೇಡವಾದ ಕಸ ಹಿಡ್ಕೊಂಡು ಹೋಗೋರಿಲ್ಲ, ಎಲ್ಲಿ ಹಾಕಬೇಕು, ದೇವರೇ ಹಿಡ್ಕೊಂಡು ಹೋಗ್ತಾನೆ ಅಂತ. ಯಾವುದು ಬೇಕು ಇಲ್ಲಿಯೇ ತಂದು ಹಾಕ್ತಾನೆ ಅಂತೆ. ಅದಕ್ಕೆ ಪಾದ ಅಂತ ಹೇಳ್ತಾರೆ.